ಕೂಡ ಇಮಿಟೇಟ್ ಮಾಡೋದ್ರಲ್ಲೇನೂ ಕಡಿಮೆ ಇರೋದಿಲ್ಲ. ಅದರಲ್ಲೂ ನಮ್ಮ ಸುವರ್ಣ ನ್ಯೂಸ್ನಲ್ಲಿ ಸುದ್ದಿಯ ಜಂಜಡಗಳ ಮಧ್ಯೆ ಪ್ರತಿದಿನ 5 ನಿಮಿಷಗಳ ತಲೆಹರಟೆ ನೀವು ನೋಡೇ ಇರ್ತೀರಿ. ಆ ತಲೆಹರಟೆನ ಈ ಮಕ್ಕಳು ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ ಅಂದರೆ ನೀವು ಕೂಡ ನೋಡಿದ್ರೆ ಆಶ್ಚರ್ಯ ಆಗ್ತೀರಿ. ಹಾಗಾದರೆ ಬನ್ನಿ ಕೇಳೋಣ, ವೈಷ್ಣವಿ ಹಾಗೂ ಸಚಿನ್ ತಲೆಹರಟೆನ ಹೇಗೆ ನೋಡಿ ಕಲಿತ್ರಿ ಗೊತ್ತಿಲ್ಲ, ಬಟ್ ಹೇಗೆ ಹೇಳ್ತೀರಾ ನೋಡೋಣ. ನಮ್ಮ ಯಡಿಯೂರಪ್ಪನ ಕಾಲಕ್ಕೆ ಸಾಕಾಗೋಗಿದೆ ಕಾಂತ, ಅವ್ರೇನು ಪಕ್ಷದಲ್ಲಿ ಇರ್ತಾರೋ ಬಿಡ್ತಾರೋ ಒಂದು ಗೊತ್ತಿಲ್ಲ ಕಾಂತ, ಇಲ್ಲಿ ನೋಡು ಕಾಂತ ಅವ್ರೇನು ಮಾತಾಡ್ತಾರೆ ಅಂತ. ಅಂದಾಗೆ ಜನರು ನಿಮ್ಮ ಕೈ ಹಿಡಿತಾರ? ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುಖ್ಯಮಂತ್ರಿಯಾಗಿ ನಾನು ಕೊಟ್ಟಿರುವಂತಹ ಭಾಗ್ಯಲಕ್ಷ್ಮಿ ಯೋಜನೆ, ಅಂಗವಿಕಲ ಯೋಜನೆ, ಉಚಿತ ಸೈಕಲ್ ವಿತರಣೆ ಇವನ್ನೆಲ್ಲ ಜನ ಮೆಚ್ಚುತ್ತಾರೆ ಸ್ವಾಮಿ. ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಓಕೆಪ್ಪ. ಓಹೋ, ಇಲ್ಲೇ ಇದಾರಲ್ರಿಪ್ಪ ನಮ್ಮ ಗುಂಡು ಮಿನಿಸ್ಟರ್ ರೇಣುಕಾಚಾರ್ಯ. ಅವ್ರೇನು ಹೇಳ್ತಾರೆ ಒಂದು ಸ್ವಲ್ಪ ಕೇಳ್ಕೊಂಬರೋಣ. ರೇಣುಕಾಚಾರ್ಯ, ನೀವೇನು ಹೇಳ್ತೀರಿ? ಯಡಿಯೂರಪ್ಪ ಏನು ತಪ್ಪು ಮಾಡಿದ್ದಾರೆ? ಏನು ಕಾಂಗ್ರೆಸ್ ಅವ್ರು ತಪ್ಪು ಮಾಡಿಲ್ವಾ? ಜೆ.ಡಿ.ಎಸ್ ಅವ್ರು ತಪ್ಪು ಮಾಡಿಲ್ವಾ? ನಾವೆಲ್ಲ ಶಾಸಕರು, ಯಡಿಯೂರಪ್ಪನವರು ನಮ್ಮ ನಾಯಕರು. ನಾವು ಎಲ್ಲೂ ಹೋಗೋದಿಲ್ಲ, ಅವರು ಎಲ್ಲೂ ಹೋಗೋದಿಲ್ಲ. ಓಕೆಪ್ಪ. ಇಲ್ಲೇ ಇದಾರಲ್ರಿಪ್ಪ ನಮ್ಮ ಶ್ರೀರಾಮುಲು. ಅವ್ರೇನು ಹೇಳ್ತಾರೆ ಕೇಳಂಬರ್ರಿ. ಶ್ರೀರಾಮುಲು ಅವರೇ, ನೀವೇನು ಹೇಳ್ತೀರಿ? ಯಡಿಯೂರಪ್ಪ ಅಂದ್ರಗಿನ ಬಿ ಜೆ ಪಿ ಅಂದ್ರಗಿನ ಯಡಿಯೂರಪ್ಪ ಬಿ ಜೆ ಪಿ ಪಕ್ಷ ಬಿಟ್ರಗಿನ ಬಂದ್ರಗಿನ ಹೋದ್ರಗಿನ KJP ಪಕ್ಷ ಸೇರ್ತಾರ. ಓಕೆಪ್ಪ. ಓಹೋ, ಇಲ್ಲೇ ಅದರಲ್ರಿಪ್ಪ ನಮ್ಮ ಜನಾರ್ದನ್ ರೆಡ್ಡಿ. ಅವ್ರೇನು ಹೇಳ್ತಾರೆ ಕೇಳಂಬರ್ರಿ. ನಾನು ಜೈಲಲ್ಲಿರೋವರೆಗೂ ಯಡಿಯೂರಪ್ಪ BJPಯಲ್ಲಿದ್ದರು. ಆಮೇಲೆ ಯಡಿಯೂರಪ್ಪ ರಾಮುಲು ಪಕ್ಷಕ್ಕೆ ಸೇರ್ತಾರೆ. ಓಕೆಪ್ಪ. ಇಲ್ಲೇ ಅದರಲ್ರಿಪ್ಪ ನಮ್ಮ ಕುಮ್ಸ್ ಬ್ರದರ್. ಅವ್ರೇನು ಹೇಳ್ತಾರೆ ಕೇಳಂಬರ್ರಿ. ಯಡಿಯೂರಪ್ಪ ಪಕ್ಷ ಬಿಡೋ ನಾಟಕವನ್ನ ಮಾಡ್ತಿದ್ದಾನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆಪ್ಪ. ಇಲ್ಲೇ ಇದರಲ್ರಿಪ್ಪ ನಮ್ಮ ಮಣ್ಣಿನ ಮಗ ದೇವೇಗೌಡರು. ಅವ್ರೇನು ಹೇಳ್ತಾರೆ ಕೇಳಂಬರ್ರಿ. ಅಯ್ಯೋ ರಾಮ, ಯಡಿಯೂರಪ್ಪನಿಗೆ ಏನು ತಲೆ ಕೆಟ್ಟಿದೆ ಏನ್ರಿ? ರಾಜ್ಯನ್ನೆಲ್ಲ ಹಾಳು ಮಾಡ್ತಿದಾರಲ್ರಿ. ರೈತರು ಕಣ್ಣೀರು ಹಾಕ್ತಿದಾರಲ್ರಿ. ರಾಮ. ಓಕೆಪ್ಪ. ಇಲ್ಲೇ ಇದರಲ್ರಿಪ್ಪ ನಮ್ಮ ಸ್ಮೈಲ್ ಗೌಡ್ರು. ಅವ್ರೇನು ಹೇಳ್ತಾರೆ ಬನ್ರಿ ಕೇಳೋಣ. ಪ್ರಾಯಶಃ ಯಡಿಯೂರಪ್ಪನವರ ಮನಸ್ಸಿಗೆ ನೋವಾಗಿದೆ. ಪಕ್ಷ ಬಿಡೋ ಮಾತನ್ನು ಮಾತಾಡಿದ್ದಾರೆ. ನಂತರ ಮಾತಾಡುವ, ಕಾದು ನೋಡಿ. ಓಕೆಪ್ಪ. ಇಲ್ಲೇ ಇದರಲ್ರಿಪ್ಪ ನಮ್ಮ ವಾಟರ್ ನಾಗರಾಜು. ಅವ್ರೇನು ಹೇಳ್ತಾರೆ ಕೇಳಂಬರ್ರಿ. ರಸ್ತೆಗೊಂದು ಶೌಚಾಲಯ ಬೇಕು, ಗಲ್ಲಿಗೊಂದು ಶೌಚಾಲಯ ಬೇಕು, ಪ್ರತಿ ಹಳ್ಳಿಗಳಿಗೆ 20 ಶೌಚಾಲಯ ಬೇಕು. ಎಷ್ಟು ಶೌಚಾಲಯಗಳು ಬೇಕು? 20 ಶೌಚಾಲಯಗಳು ಬೇಕು. ಬೆಂಗಳೂರು ನಗರಕ್ಕೆ 50,000 ಶೌಚಾಲಯಗಳು ಬೇಕು. ಎಷ್ಟು ಶೌಚಾಲಯಗಳು ಬೇಕು? 50,000 ಶೌಚಾಲಯಗಳು ಬೇಕು. ಹಂಗಾಗಿ ನೀವು ಯಾವ ಪ್ರತಿಭಟನೆ ಮಾಡ್ತೀರಿ? ಇಲ್ಲ ಅಂದರೆ ವಿಧಾನಸೌಧದ ಮುಂದೆ ಸಾಮೂಹಿಕವಾಗಿ ಪ್ರತಿಭಟನೆ ಮಾಡ್ತೀವಿ. ಇಂಥ ಪ್ರತಿಭಟನೆ? ಇಲ್ಲ ಅಂದರೆ ವಿಧಾನಸೌಧದ ಮುಂದೆ ಸಾಮೂಹಿಕವಾಗಿ ಉಚ್ಚೆ ಒಯ್ತೀವಿ. ಒನ್ಸ್ ಮೋರ್, ಉಚ್ಚೆ ಒಯ್ತೀವಿ. ಇನ್ಯಾಕ್ ತಡ, ಹೊಡಿರಿ ಹಲ್ಗಿ. ಇಲ್ಲೇ ಅದರಲ್ರಿಪ್ಪ ನಮ್ಮ ಪ್ರಾಣೇಶ್ವರು. ಅವ್ರೇನು ಹೇಳ್ತಾರೆ ಕೇಳಂಬರ್ರಿ. ಹೆಸರಿನಾಗೆ ಹಾಸನ ಸ್ನೇಹಿತರೆ, ನಮ್ಮ ಮನೆ ಹೆಸರು ಇಟ್ಕೊಂತಾರೆ ಸ್ನೇಹಿತರೆ. ಸಚಿನ, ಸತ್ಯ, ಪವನ, ಪವ್ಯ, ಪದ್ಮ, ಪದ್ದಿ, ಬೋರ್ಡ್ನಾಗೂ ಭಾರಿ ಚಲೋ ಹೆಸರ್ತಾವ ಸ್ನೇಹಿತರೆ. ಅಕ್ಕಮಹಾದೇವಿ ಬ್ಯೂಟಿ ಪಾರ್ಲರ್, ಗಾಂಧೀಜಿ ಹೇರ್ ಕಟಿಂಗ್ ಸಲೂನು, ಗಾಂಧೀಜಿ ತಲೆಗೆ ಒಂದು ಕೂದಲು ಸ್ನೇಹಿತರೆ. ಇನ್ನು ಚಲೋ ಹೆಸರ್ತಾವ ಸ್ನೇಹಿತರೆ. ಪದ್ಮ, ಪದ್ದಿ, ಮಂದಾಕಿನಿ, ಮಂದಾಕಿನಿ ಮಗ ಹೋಗ್ತದೆ ಸ್ನೇಹಿತರೆ. ಯಾರ ಮಗವ? ಮಂದಿ ಮಗ. ಮಂದಾಕಿನಿ ಅವು ಹೋಗ್ತಿಲ್ಲ ಸ್ನೇಹಿತರೆ. ಯಾರವ್ವ ಅಕ್ಕಿ? ಮಂದಿ ಅವ್ವ. ಮಂದಾಕಿನಿ ಗಂಡ ಹೋಗ್ತಿದ್ದು ಸ್ನೇಹಿತರೆ. ಯಾರ ಗಂಡ ಆತ? ಮಂದಿ ಗಂಡ. ಮಂದಾಕಿನಿ ಅಪ್ಪ ಹೋಗ್ತಿದ್ದು ಸ್ನೇಹಿತರೆ. ಯಾರಪ್ಪ ಆತ? ಮಂದಿ ಅಪ್ಪ.
ಇಲ್ಲೇ ಅದರಲ್ರಿಪ್ಪ ನಮ್ಮ ಕಪಟ ಸ್ವಾಮಿ ನಿತ್ಯಾನಂದ ಅವ್ರೇನ್ ಹೇಳ್ತಾರೆ ಕೇಳಂಬರ್ರಿ. ನಮ್ಮ ನಿತ್ಯಾನಂದನ್ ಕಾಲಕ್ಕೆ ಸಾಕಾಗಿ ಹೋಗಿದೆ ಕಾಂತ. ನಮ್ಮ ಪತ್ರಕರ್ತರ ಮೇಲೆ ಹೇಗೆ ಮಾತಾಡ್ತಾನೆ ಕಾಂತ. ನಮ್ಮ ಅಜಿತ್ ಸಮನ್ಸ್ ತೋರಿಸಿದ್ದಕ್ಕೆ ಹೇಗೆ ಮಂಗನಂಗೆ ಹಾರಾಡ್ತಾನೆ ನೋಡು ಕಾಂತ. ಹಾಯ್, ಐ ಆಮ್ ಅಜಿತ್. ಐ ಆಮ್ ರಿಸೀವಿಂಗ್ ಸಮನ್ಸ್. ಐ ಡೋಂಟ್ ನೋ. ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್. ಐ ಆಮ್ ನಾಟ್ ರಿಸೀವಿಂಗ್ ಎನಿ ಸಮನ್ಸ್. ನೋ, ಯು ಆರ್ ನಾಟ್ ಎ ಲೀಗಲ್ ಪರ್ಸನ್. ಯು ಆರ್ ಎ ಪ್ರೆಸ್ ಪರ್ಸನ್. ಸೆಂಡ್ ಹಿಮ್ ಔಟ್. ಅಮ್ಮ ಅಚಲ, ರಾಗಸುಧಾ ನೋಡ್ದ್ಯಾ ಕಾಂತ, ನಮ್ಮ ಕಪಟ ಸ್ವಾಮಿ ನಿತ್ಯಾನಂದ ಕಾವ್ಯ ಹಾಕೊಂಡು ಹೇಗೆ ಎಲ್ಲರಿಗೂ ಮೋಸ ಮಾಡ್ತಿದ್ದಾನೆ ಅಂತ. ಓಕೆಪ್ಪ, ನಮ್ಗಿನ್ ಟೈಮ್ ಆಯ್ತು, ಮುಂದಿನ ಕಾಂತ ನಡ್ಸ್ಕೊಂತಾನೆ. ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ನಡಿಯಪ್ಪ, ಈ ಹಾಲ್ ರಾಜಕೀಯದ ಕಾಲಕ್ಕೆ ಸಾಕಾಗೋಗಿದೆ. ಇವತ್ತು ಮಕ್ಕಳ ದಿನಾಚರಣೆ. ಸುವರ್ಣ ನ್ಯೂಸಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರುತ್ತೆ ನೋಡಿ, ಹಾಯಾಗಿ ನೋಡ್ಕೊಂಡು ಎಂಜಾಯ್ ಮಾಡೋಣ. ನಡಿ ಕಾಂತ, ನಡೆ, ಹತ್ತು ಬೇಗ ಗಾಡೆ. ಓಕೆ, ಗಾಡಿ ಹತ್ತಿ ಹೋಗ್ಬಿಡೋಣ. ಓಕೆ, ಬಾಯ್ ಸಿ ಯು. ತಲೆಹರಟೆಯ ಇಡೀ ದಿನದ ಎಪಿಸೋಡನ್ನು ತೋರಿಸ್ಬಿಟ್ರು. ಅದರಲ್ಲಿ ಶ್ರೀರಾಮುಲು ಇದ್ರು, ಜನಾರ್ದನ ರೆಡ್ಡಿ ಇದ್ರು, ಪ್ರಾಣೇಶ್ ಕೂಡ ಬಂದ್ಬಿಟ್ರು, ರೇಣುಕಾಚಾರ್ಯ. ತಲೆಹರಟೆಯ ಪ್ರತಿಯೊಂದು ಎಪಿಸೋಡನ್ನು ನೋಡಿದ್ದಾರೆ ಅಂತ ಅನ್ಸುತ್ತೆ. ಬಹುಶಃ ಪ್ರತಿಯೊಂದು ರಾಜಕಾರಣಿಗಳ ಜೊತೆಗೆ ಪ್ರತಿಯೊಬ್ಬ ನಾಯಕರ ಇಮಿಟೇಟನ್ನು ಮಾಡಿದ್ರು ನೀವು ನೋಡಿ ಖುಷಿ ಪಟ್ಟಿರ್ತೀರಾ ಅಂತ ಅನ್ಕೊಳ್ತೀನಿ. ಮತ್ತಷ್ಟು ಇವ್ರ ಜೊತೆ ಮಾತಾಡ್ತೀವಿ. ಅದಕ್ಕೂ ಮೊದಲೊಂದು ಸಣ್ಣ ಬ್ರೇಕ್.